ಗಿಲ್ಲಿ ಮತ್ತೆ ಕಾವ್ಯ ಜೋಡಿ ಅವರು ಈಗ ನೋಡಿ ಮತ್ತೆ ಒಂದಾಗಿ ಜನರನ್ನ ರಂಜಿಸೋಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅದುವೇ ಆಗಸ್ಟ್ 16ನೇ ತಾರೀಕು ಏನು ಜ್ಯುವೆಲರಿ ಶಾಪ್ ಓಪನ್ ಇದೆ. ಸೊ ಅದಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಬರ್ತಾ ಇದ್ದಾರೆ. ಸೊ ಇವತ್ತು ಕೂಡ ಒಂದು ಈವೆಂಟ್ ಇದೆ. ಸೊ ಅದರಲ್ಲಿ ಗಿಲ್ಲಿ ಒಬ್ಬರು ಹೋಗ್ತಿರೋದು. ಮತ್ತೆ ಆಗಸ್ಟ್ 4ಕ್ಕೆ ಈವೆಂಟ್ ಇದೆ. ಈ ತಿಂಗಳು ಬಹಳಷ್ಟು ಈವೆಂಟ್ ಗಳನ್ನು ಒಪ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಲಾಸ್ಟ್ ತಿಂಗಳ ಎಲ್ಲವೂ ಕೂಡ ಶೂಟಿಂಗ್ ಅಂತೆಲ್ಲ ಕಂಪ್ಲೀಟ್ ಬ್ಯುಸಿ ಆಗಿದ್ರು, ಕಾಣಿಸ್ತಾ ಇರಲ್ಲ. ಪಳಾರ್ ಸಿನಿಮಾದಲ್ಲಿ ಗಿಲ್ಲಿ ಅವರು ನಟಿಸ್ತಾ ಇದ್ದಾರೆ. ಇನ್ನು ದಿ ಪ್ರಾಬ್ಲಮ್ ಎಂಬ ಸಿನಿಮಾದಲ್ಲಿ ನಟಿ ಕಾವ್ಯ ಅವರು ಬಣ್ಣ ಹಚ್ತಾ ಇದ್ದಾರೆ. ಇಬ್ರು ಕೂಡ ಒಟ್ಟಿಗೆ ನಟಿಸ್ತಾ ಇಲ್ಲ. ಆ ತರ ಒಂದು ಸಿನಿಮಾ ಬಂದ್ರೆ ಖಂಡಿತವಾಗಿಯೂ ಕೂಡ ನಟಿಸ್ತಾನೆ. ತುಂಬಾ ಜನ ಏನ್ಕೊಂಡ್ರು ಪಳಾರ್ ಸಿನಿಮಾದಲ್ಲಿ ಕಾವ್ಯ ಅವರ ಹೀರೋಯಿನ್ ಅಂತ ಅಂದ್ಕೊಂಡ್ರು. ಬಟ್ ನಿರ್ದೇಶಕರು ಕ್ಲಾರಿಟಿ ಕೊಡ್ತಾರೆ, ಕಾವ್ಯ ಹೀರೋಯಿನ್ ಅಲ್ಲ, ಬೇರೆ ಹೊಸಬ್ರು ಅಂತ. ಇನ್ನ ರಿವೀಲ್ ಮಾಡಿಲ್ಲ ಯಾರು ಹೊಸ ಹೀರೋಯಿನ್ ಅಂತ, ಅತಿ ಶೀಘ್ರ ರಿವೀಲ್ ಮಾಡ್ತಾರೆ. ಈಗ ಜೊತೆಗೆ ಒಂದು ಮಳವಳ್ಳಿ ಭಾಗದಲ್ಲಿ, ಅವರ ಊರು ಮಂಡ್ಯ ಜಿಲ್ಲೆ ಭಾಗದಲ್ಲಿ ಒಂದು ಜ್ಯುವೆಲರಿ ಶಾಪ್ ಓಪನ್ ಆಗ್ತದೆ. ಅದಕ್ಕೆ ಗಿಲ್ಲಿ ಮತ್ತೆ ಕಾವ್ಯನ ಗೆಸ್ಟ್ ಆಗಿ ಕರೆದಿರ್ತಾರೆ. ಇಬ್ರು ಸಹ ಹೋಗಿ 16ನೇ ತಾರೀಕು ಭಾಗವಹಿಸ್ತಾರೆ. ಅಲ್ಲಿ ಜನರು ಕೂಡ ಸಿಕ್ಕಾಪಟ್ಟೆ ಸೇರ್ತಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾರೆ, ಜ್ಯುವೆಲರಿ ಶಾಪ್ ಓಪನ್ ಮಾಡಿಕೊಡ್ತಾರೆ. ಸೊ ಬಹಳನೇ ಖುಷಿ ಅನ್ಬೋದು. ಯಾಕಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿನ ನೋಡಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ. ಈಗಾಗಲೇ ಪಳಾರ್ ಸಿನಿಮಾ ಚಿತ್ರೀಕರಣ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅತಿ ಶೀಘ್ರದಲ್ಲೇ ಈ ಒಂದು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿ ಮುಂದಿನ ವರ್ಷದಲ್ಲಿ ಒಂದು ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗುತ್ತೆ.